ಕೋಲಾರ ಜಿಲ್ಲೆಯ ಗ್ರಾಮೀಣ ಭಾಗದ ಆರ್ಥಿಕ ಮತ್ತು ಸಾಮಾಜಿಕ ಚಿತ್ರಣವನ್ನು ಬದಲಿಸುವ ನಿಟ್ಟಿನಲ್ಲಿ ಸ್ವಯಂ ಸೇವಾ ಸಂಸ್ಥೆಯಾದ ಆರೋಹಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಹತ್ವದ ಹೆಜ್ಜೆ ಇಟ್ಟಿದೆ. ಜಿಲ್ಲೆಯ ಮೀಣಜೇನಹಳ್ಳಿಯಲ್ಲಿರುವ ಈ ಸಂಸ್ಥೆಯು ಸಮುದಾಯದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಬಯಲುಸೀಮೆ ಪ್ರದೇಶವಾದ ಕೋಲಾರದಲ್ಲಿ ಅಂತರ್ಜಲ ವೃದ್ಧಿಸಲು ಕೆರೆಗಳೇ ಜೀವನಾಡಿ. ಈ ನಿಟ್ಟಿನಲ್ಲಿ ಊರುಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಆಶಾ ಅವರ ನೇತೃತ್ವದಲ್ಲಿ ಅಭೂತಪೂರ್ವ ಕೆಲಸಗಳು ನಡೆಯುತ್ತಿವೆ. ಗ್ರಾಮೀಣ ಮಹಿಳೆಯರನ್ನು ಸಂಘಟಿಸಿ ಸ್ವಸಹಾಯ ಸಂಘಗಳನ್ನು ರಚಿಸುವುದು ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ. ಉಳಿತಾಯದ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು, ಸಣ್ಣ ಪ್ರಮಾಣದ ಸಾಲ ಸೌಲಭ್ಯ ಒದಗಿಸುವುದು, ಸ್ವಯಂ ಉದ್ಯೋಗ ಕೈಗೊಳ್ಳಲು ತರಬೇತಿ ನೀಡಿ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲಾಗುತ್ತಿದೆ. ಈ ಭಾಗದಲ್ಲಿರುವ ಒಟ್ಟು 22 ಕೆರೆಗಳ ಪೈಕಿ 13 ಕೆರೆಗಳನ್ನು ಆರೋಹಣ ಸಂಸ್ಥೆಯ ಮೂಲಕ ಪುನರುಜ್ಜೀವನಗೊಳಿಸಲಾಗಿದೆ. ರಾಜ ಕಾಲುವೆಗಳ ಹೂಳೆತ್ತುವುದು, ಗಿಡಗಂಟಿಗಳನ್ನು ತೆರವುಗೊಳಿಸುವ ಮೂಲಕ ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಿಸಲಾಗಿದೆ. ಹಳ್ಳಿಯಲ್ಲಿನ ಕಲ್ಯಾಣಿ ಮತ್ತು ಬಾವಿಗಳನ್ನು ಪುನಶ್ಚೇತನಗೊಳಿಸಲಾಗಿದೆ. ಕೆರೆಯ ಹೂಳನ್ನು ರೈತರ ಜಮೀನುಗಳಿಗೆ ಸಾಗಿಸುವ ಮೂಲಕ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಪ್ರೋತ್ಸಾಹಿಸಲಾಗುತ್ತಿದೆ. ಭೂ ಸವಕಳಿ ತಡೆಯಲು ಕೆರೆ ಏರಿಗಳನ್ನು ಬಲಪಡಿಸಿ ಸುತ್ತಮುತ್ತ ಗಿಡಗಳನ್ನು ನೆಡಲಾಗುತ್ತಿದೆ. ಸುಮಾರು 110 ಎಕರೆ ವಿಸ್ತೀರ್ಣದ ಕೆರೆಯು 7 ಹಳ್ಳಿಗಳ 300 ಎಕರೆ ಕೃಷಿ ಭೂಮಿಗೆ ಆಧಾರವಾಗಿದ್ದು, ಕೆರೆ ತುಂಬುವುದರಿಂದ ರೈತರು ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದಾರೆ. ಆರೋಹಣ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕಿ ಆಶಾ, ಜಿಲ್ಲೆಯಲ್ಲಿ ಯಾವುದೇ ನದಿ ಮೂಲಗಳಿಲ್ಲದ ಕಾರಣ ಕೆರೆಗಳನ್ನು ಸುಸ್ಥಿರವಾಗಿ ಉಳಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು. ಅಂದ್ರೆ ಈಗಿನ ರೈತರೆಲ್ಲ ಏನು ಅಂತ ಹೇಳಿ ಬೋರ್ವೆಲ್ ಅನ್ನ ಕೊರೆಯೋದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ವಿನಃ ಕೆರೆಗಳನ್ನ ತೆಗಿತಾ ಇಲ್ಲ. ಕೆರೆಗಳು ತೆಗೆಯೋದು ಬೇಡ, ಇರುವಂತಹ ಕೆರೆಗಳನ್ನ ಸುಸ್ಥಿರವಾಗಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇದು ಕೂಡ ಕಡಿಮೆ ಇದೆ ಈಗ. ಯಾಕೆಂದ್ರೆ ಮೊದಲೆಲ್ಲ ಕೆರೆ ಅಂದ ತಕ್ಷಣ ಅದು ನಮ್ಮ ಹಳ್ಳಿದು ನಮ್ಮದು ಅಂತ ಇತ್ತು. ಸಂಸ್ಥೆಯ ಮೇಲ್ವಿಚಾರಕಿ ಪ್ರೇಮ, ಕೆರೆಗಳಿಂದ ತೆಗೆದ ಹೂಳು ಮಣ್ಣನ್ನು ರೈತರ ಜಮೀನುಗಳಿಗೆ ಬಳಕೆ ಮಾಡಲಾಗುತ್ತಿದೆ ಎಂದರು. 100 ಅಂತ ಅಳತೆ ಮಾಡಿ ತೆಗಿತಾ ಇದ್ದೀರಿ. ಇಲ್ಲಿ ಸುಮಾರು 2 JCB, ದಿನಕ್ಕೆ 2 JCB ಮತ್ತು 10 ಟ್ರ್ಯಾಕ್ಟರ್ ಡಿವೈಡ್ ಮಾಡಿ ನಾವು ಹಾಕ್ತಾ ಇದ್ದೀವಿ. ಮತ್ತೆ ಮಣ್ಣು ಇಲ್ಲಿ ಹೂಳು ತೆಗೆದ ಮಣ್ಣನ್ನು ರೈತರು ತಮ್ಮ ಜಮೀನಿಗೆ ಹಾಕೊಂತಾರೆ. ಬಟ್ಲ ಬಾವನಹಳ್ಳಿ ನಿವಾಸಿ ನಾಗವೇಣಿ, ಕಲ್ಯಾಣಿಗಳನ್ನು ಪುನಶ್ಚೇತನಗೊಳಿಸುತ್ತಿರುವ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದರು. ತುಂಬಾ ಗಲೀಜಾಗಿತ್ತು, ತುಂಬಾ ಬೇಡವಾಗಿತ್ತು. ಇದೆಲ್ಲ ನಾವು ತುಂಬಾ ಸಲ ಅನ್ಕೊಂಡಿದ್ದೀವಿ, ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು, ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು ಅಂತ. ಆದರೆ ಯಾರು ಇದು ತಗೊಳ್ಳಿಲ್ವಾ. ಆರೋಹಣ ಸಂಸ್ಥೆಯಿಂದ ನಮಗೆ ಸ್ವಲ್ಪ ಅನುಕೂಲ ಆಗಿದೆ. ಗ್ರಾಮದ ನಿವಾಸಿ ಮಂಜುನಾಥ್, ಕೆರೆಗಳ ಹೂಳೆತ್ತುವುದರಿಂದ ಹೆಚ್ಚು ನೀರು ಸಂಗ್ರಹವಾಗಲಿದ್ದು, ಇದರಿಂದ ಕೃಷಿಗೆ ನೆರವಾಗಲಿದೆ ಎಂದು ಹೇಳಿದರು. ಫಸ್ಟ್ ಹೂಳು ತೆಗೀರಿ ಮೇಡಮ್, ಹೂಳು ತೆಗೆದ್ರೆ ಒಂದಷ್ಟು ನೀರು ನಿಲ್ಲುತ್ತವೆ. ತೋಟಗಳು ಏನಾದರೂ ಭತ್ತ ಗಿತ್ತ ಬೆಳೆಯೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ತಾ ಇದ್ವಿ. ತೂಪು ಕೆಲಸ ಅಂತ ಕೇಳಿದ್ವಿ. ಹೂಳು ಮೂರು ಕೆರೆಯಲ್ಲೂ ಹೂಳು ತೆಗೆದುಬಿಟ್ಟು ಮತ್ತೆ ತೂಪು ತೆಗೆಯೋಣ, ಕ್ಲೀನ್ ಮಾಡೋಣ ಅಂತ ಹೇಳಿದ್ದಾರೆ. ಅದರಿಂದ ನಮಗೆ ಸುಮಾರು ಉಪಯೋಗ ಆಗ್ತದೆ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು, ಕೆರೆ ತೂಪುಗಳ ನಿರ್ವಹಣೆಯಿಂದ ನೀರು ಸರಾಗವಾಗಿ ಹರಿಯಲು ಸಹಕಾರಿಯಾಗಿದೆ ಎಂದರು. ಆಚೆಗಡೆಲ್ಲ ನೀರು ಹೋಗೋದಕ್ಕೆ ಪ್ರಾಬ್ಲಮ್ ಇತ್ತು. ಅದನ್ನೆಲ್ಲ ಮೇಡಮ್ ಬಂದು ಇಲ್ಲಿ ಇನ್ನ ಅವ್ರ ಆಫೀಸರ್ನೆಲ್ಲ ಕರ್ಕೊಂಬಂದು ತೋರಿಸಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ರು. ಈಗ ಕಡೆಗೆಲ್ಲ 300 ಎಕರೆ ಇರೋ ಕಿಡರೆ ಆ ಕಡೆ ಕೂಡ ನೀರು ಹೋಗ್ತವೆ, ತೊಂದರೆ ಏನೂ ಇಲ್ಲ ರೈತರಿಗೆ. ಪರಸ್ಪರ ಸಹಕಾರದಿಂದ ಗ್ರಾಮಸ್ಥರು ಶ್ರಮದಾನ ಮಾಡುತ್ತಿರುವುದರಿಂದ ಪರಿಸರಕ್ಕೂ ಅನುಕೂಲವಾಗುವುದರ ಜೊತೆಗೆ ಗ್ರಾಮೀಣಾಭಿವೃದ್ಧಿಗೂ ಸಹಾಯವಾಗಿದೆ.